ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಹು ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ರೋಗಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ಬೋದು ಅಥವಾ ಯಾವುದೋ ಒಂದು ರೋಗಿನ ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್ಗೆ ಏನೋ ಕರ್ಕೊಂಡು ಹೋಗೋದಾಗಿರ್ಬೋದು. ಆವಾಗ ಏನು ಪೇಷಂಟ್ಗಳನ್ನು ನಮ್ಮ ಆಂಬುಲೆನ್ಸ್ ಹಾಕ್ತಾರೆ, ಆಗ ಅವರು ಇಂಥ ಹಾಸ್ಪಿಟಲ್ ಹೇಳೋ ಅವಶ್ಯಕತೆನೇ ಇಲ್ಲ. ಡ್ರೈವರ್ಗೆ ಗೊತ್ತಿರುತ್ತೆ, ನಾನು ಈ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಇಷ್ಟು ಕಮಿಷನ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಅನ್ನೋದು ರೂಮರ್ ಇದೆ. ಇದಕ್ಕೆ ನೀವು ಏನು ಆನ್ಸರ್ ಮಾಡ್ತೀರಾ? ನೀವು ತುಂಬಾ ಒಳ್ಳೇದಾಯ್ತು ಈ ಕ್ವಶನ್ ಕೇಳಿದ್ದು. ನಾನು ಈಗ ಎಲ್ಲ ಡೌಟಿಗೆ ಕ್ಲಿಯರ್ ಮಾಡ್ತೀನಿ. ಎಲ್ಲ ಆಂಬ್ಯುಲೆನ್ಸ್ಗಳ ಡ್ರೈವರು ಈ ಟೈಪ್ ಇರಲ್ಲ, ಸಾಧಾರಣಗಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನೋಡಿರ್ಬೋದು, ಮೆಡಿಕಲ್ ಫೀಲ್ಡ್ ಇದು ಮಾಫಿಯಾ ಟೈಪ್ ನಡೀತೈತೆ. ಕೋವಿಡ್ ಟೈಮಲ್ಲಿ ಯಾವ ಟೈಪ್ ನಡೆದಿತ್ತೆ, ಆಮೇಲೆ ಯಾವ ಟೈಪಲ್ಲಿ ಏನೇನು ನೋಡಿದ್ದಾರೆ ಅಂತ ಎಲ್ಲ ನ್ಯೂಸಲ್ಲಿ ಇರ್ಬೋದು, ಎಲ್ಲದರಲ್ಲೂ ನಿಮ್ದು ಇದರಲ್ಲಿ ನೀವು ಪ್ರತಿ ಸಲ ಇದು ಮಾಡಿದ್ದೀರಾ, ನಮಗೂ ಗೊತ್ತು. ಈಗ ನೋಡಿ, ಒಂದು ಎಕ್ಸಾಂಪಲ್, ಇಲ್ಲಿದ್ದು ನಾನು ಚಿಕ್ಕಮಂಗ್ಳೂರು. ಈ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 3-3.5 ಗಂಟೆ ಟೈಮ್ ಬೇಕು ನಮಗೆ, 3 ಗಂಟೆ ಬೇಕು. ಈಗ ಇನ್ಸಿಡೆಂಟು ಆಗ್ಬಿಟ್ರೆ ಏನಾದ್ರೆ ಹೆಚ್ಚು ಕಡಿಮೆ ಅಲ್ಲಿ ಫುಲ್ ಕ್ರಿಟಿಕಲ್ ಆಗ್ಬಿಡುತ್ತೆ. ಕ್ರಿಟಿಕಲ್ ಆಗಿದ ತಕ್ಷಣ ಯಾವ್ದು ನಿಯರ್ ಇರುತ್ತೆ ಅದು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ನಾವು. ಅದಂತ ಹೇಳಿ ಅದು ಕಮಿಷನ್ ಕೊಡ್ತಾ ಇರೋ ಅದಿಲ್ಲ, ಅದು ಪರ್ಸನ್. ನೆಕ್ಸ್ಟ್ ಅದ್ರಲ್ಲಿ ಎಲ್ಲಾ ಹಾಸ್ಪಿಟಲ್ಗಳು ಸುಮ್ಮನೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಏನಿಲ್ಲ. ಅಂದ್ರೆ ಸ್ವಲ್ಪ ಜನ ಇದಾರೆ ಆಂಬ್ಯುಲೆನ್ಸ್ ಅವರು, ಮೊನ್ನೆ ಬಂದವರು, ಆಮೇಲೆ ಅವ್ರಿಗೆ ಏನ್ ನಾಲೆಡ್ಜ್ ಇರಲ್ಲ ಅಂತವ್ರು ಇರ್ಬೋದು, ಹೋಗ್ಬೋದು. ಅಂದ್ರೆ 90% ಅಂತವ್ರು ಇಲ್ಲ ಅಂತ ನಾನು ಹೇಳ್ತೀನಿ. 90% ಅಂತವ್ರು ಇಲ್ಲ, ಆದ್ರೂ ಕಮಿಷನ್ ದಂಧೆ ನಡೀತಾ ಇರೋದು ಪಕ್ಕ. ಇದು ವೀಕ್ಷಕರ ಗಮನಕ್ಕೆ ಇರಲಿ ಅನ್ನುವಂಥದ್ದು ಒಂದು ಮಾಹಿತಿ. ಚಿಕ್ಕಮಗಳೂರಿನಲ್ಲಿ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಆಂಬ್ಯುಲೆನ್ಸ್ ಗಳಿರ್ಬೋದು ನಿಮಗೆ ಗೊತ್ತಿರುವ ಹಾಗೆ? ಕೋವಿಡ್ಗಿಂತ ಫಸ್ಟ್ ಇಲ್ಲೊಂದು 4 ಜನ ಇದ್ದಿದ್ದು. ಆಕ್ಚುಲಿ ಒಂದು 10 ಆಂಬ್ಯುಲೆನ್ಸ್ ಇತ್ತು. ಈಗ ಇಲ್ಲ ಅಂದ್ರೆ ಒಂದು 70 ಆಂಬ್ಯುಲೆನ್ಸ್ಗಳಿದೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಜಯಶಂಕರ್ ಅವರ, 70 ಆಂಬ್ಯುಲೆನ್ಸ್ ಚಿಕ್ಕಮಗಳೂರಿನಲ್ಲಿ ಇದೆ. 70 ಆಂಬ್ಯುಲೆನ್ಸ್ ನಲ್ಲೂ ಕೂಡ ಪ್ರತಿದಿನ ರೋಗಿಗಳು ಚಿಕ್ಕಮಗಳೂರಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಹಾಗಿದ್ರೆ ಏನಕ್ಕೆ ಚಿಕ್ಕಮಗಳೂರಿಂದ ಎಲ್ಲ ಪೇಷಂಟ್ ಹೊರಗಡೆ ಕಳಿಸ್ತಾ ಇದ್ದಾರೆ? ಯಾಕೆ ಇಲ್ಲಿ ಆ ಒಂದು ಸ್ಪೆಸಿಲಿಟಿ ಇಲ್ವಾ? ಏನ್ ಕಾರಣಕ್ಕೆ ಎಲ್ಲ ಪೇಷಂಟ್ಗಳ ಹಾಸನಕ್ಕೆ, ಮಂಗಳೂರಿಗೆ, ಬೆಂಗಳೂರಿಗೆ ಈ ರೀತಿ ಕಳಿಸ್ಕೊಡ್ತಾ ಇರ್ತಾರೆ? ಏನಕ್ಕೆ ಇದು ಮೇನ್ ಏನ್ ಗೊತ್ತಾ, ಒಂದು ಆಕ್ಸಿಡೆಂಟ್ ನಮ್ ಚಿಕ್ಕಮಂಗ್ಳೂರಲ್ಲಿ ಆಕ್ಸಿಡೆಂಟ್ ಹಾರ್ಟ್ ಪೇಷಂಟ್ಗಳು ಜಾಸ್ತಿ. ಹಾರ್ಟ್ ಪೇಷಂಟ್ಗಳಿಗೆ ನೀವು ಆಂಜಿಯೋಗ್ರಾಮು ಸ್ಟ್ರೆಂತ್ ಮಾಡ್ಬೇಕಂತ ಹೇಳಿದ್ರೆ ನೀವು ಇಲ್ಲ ಬೆಂಗಳೂರು ಹೋಗ್ಬೇಕು, ಇಲ್ಲ ಶಿವಮೊಗ್ಗ ಹೋಗ್ಬೇಕು. ಅದಕ್ಕೋಸ್ಕರ ಆಗ್ತದೆ. ಆಮೇಲೆ ಆಕ್ಸಿಡೆಂಟ್ ಆದ್ರೆ ಹೆಡ್ ಇಂಜುರಿ ಕೇಸು, ಆರ್ಥೋ ಕೇಸಸ್ ಜಾಸ್ತಿ. ಆರ್ಥೋ ಕೇಸಸ್, ಹೆಡ್ ಇಂಜುರಿ ಇಲ್ಲ, ನ್ಯೂರೋ ಫಿಸಿಷಿಯನ್ ಇಲ್ಲ. ಆರ್ಥೋ ಇದ್ರೆ ಏನ್ ಗೊತ್ತಾ, ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಒಂದ್ ಪೇಷಂಟ್ ತಗೊಂಡ್ರೆ ಒಂದ್ ದಿವಸಕ್ಕೆ ಒಂದೇ OT ಇರೋದು ಒಂದೇ. ನಮ್ಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ OT ಇರೋದು ಒಂದೇ. ಇಲ್ಲ 10 OT ಆದ್ರೆ ನಿಮ್ಗೆ 10 ಪೇಷಂಟಿಗೆ ಅವರು ಟ್ರೀಟ್ಮೆಂಟ್ ಮಾಡ್ಬೋದು ಡಾಕ್ಟರ್ಗಳು. ಈಗ ಒಂದೇ ಆದ್ರೆ ಅದಕ್ಕೋಸ್ಕರ ಬೇರೆ ಹೈಯರ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಆ ಒಂದು ವ್ಯವಸ್ಥೆ ಹಾಗಾಗಿ ರೋಗಿಗಳು ಇಲ್ಲಿಂದ ಹೊರಗಡೆ. ತುಂಬಾ ಏನೋ ಮೊದಲೇ ಹೇಳಿದಾಗೆ 15 ವರ್ಷದಿಂದ ಈ ಸೇವೆಯಲ್ಲಿದ್ದೀರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದಿರಿ, ಹಲವಾರು ಜೀವವನ್ನು ಉಳಿಸುವಂತ ಕಾರ್ಯಗಳನ್ನು ಕೂಡ ಮಾಡಿದಿರಿ. ಒಳ್ಳೆ ಸಾರ್ವಜನಿಕವಾಗಿ ನಿಮಗೆ ಒಳ್ಳೆ ಮೆಚ್ಚುಗೆ ಕೂಡ ಇದೆ. ಆದ್ರೆ ನಿಮ್ಮ ಈ ಸೇವೆಯನ್ನ ಯಾವ್ದಾದ್ರು ಸಂಘಟನೆಗಳು ಅಥವಾ ಸರ್ಕಾರ ಯಾವ್ದಾದ್ರು ಗುರುತಿಸಿದ್ಯಾ, ಅಥವಾ ಯಾವ್ದೊಂದು ಸನ್ಮಾನಗಳು ಅಥವಾ ಪ್ರಶಸ್ತಿಗಳು ನಿಮಗೆ ಬಂದಿದ್ಯಾ? ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಒಂದಿಷ್ಟು ವಿವರಣೆ ಮಾಡಿ. ಹೌದೌದು, ನನ್ಗೆ ಹಲವಾರು ಸಂಘಗಳು ಮತ್ತೆ ಇದ್ರಲ್ಲೆಲ್ಲ ಕೊಟ್ಟಿದ್ದಾರೆ ಮೂಮೆಂಟ್ಸ್ ಅದು ಇದಂತ. ಆಮೇಲೆ ನಂದೊಂದು ಕರ್ನಾಟಕ ಪ್ರಶಸ್ತಿ ಆಗಿತ್ತೆ, ಒಂದು ವರ್ಲ್ಡ್ ರೆಕಾರ್ಡ್ ಆಗಿತ್ತೆ. ವರ್ಲ್ಡ್ ರೆಕಾರ್ಡ್ 190 ಕಿಲೋಮೀಟರ್ ವಿತೌಟ್ ಹೆಡ್ಲೈಟ್ ಹೋಗಿದ್ದೆ. ಒಂದು ಡೈನಮೋ ಹೋಗ್ಬಿಟ್ಟಿತ್ತು, ಅರ್ಧ ರೋಡಲ್ಲಿ ಒಂದು ಡೈನಮೋ ಹೋಗಿತ್ತು, ಅದು ವಿತೌಟ್ ಹೆಡ್ಲೈಟ್ ಒಂದು ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಒಂದು ಇನ್ಸಿಡೆಂಟ್ ನಂದು, ಅದೇ ಹೇಳಿದ್ನಲ್ಲ ನಾನು ನಿಮ್ಗೆ ಫಸ್ಟ್, ಇದ್ರಲ್ಲೇ ಒಂದು ಚಿಕ್ಕಮಂಗ್ಳೂರು ಟು ಹಾಸನ್ ಒಂದು ಕೇಸ್ ಹೋಗ್ತಾ ಇದ್ದೆ. ಅದರಲ್ಲಿ ಒಂದು ಏನಾಯ್ತು, ಒಂದು TT ಗಾಡಿನೂ ಮತ್ತೆ ಬಸ್ ಆಕ್ಸಿಡೆಂಟ್ ಆಗಿತ್ತು. ಅದ್ರಲ್ಲಿ ಒಂದು 16 ಜನ ಇದ್ರು. ಆ ಟೈಮಲ್ಲಿ ಒಂದು ಸೇವೆ ಮಾಡಿದ್ದೆ 16 ಜನಕ್ಕೆ, ಒಂದು 10 ಜನಕ್ಕೆ ಸೇವೆ ಮಾಡಿದೆ 16 ಜನದಲ್ಲಿ. ಇನ್ನೊಂದು ಹೈದರಾಬಾದ್ ಟು ಮಂಗಳೂರು AG ಹಾಸ್ಪಿಟ್ಲಿಗೆ ಒಂದು 6 ಗಂಟೆಲಿ ಬಂದಿದ್ದೆ. ಆ ಟೈಪ್ ಹಲವಾರು ಆಗಿತ್ತೆ. ಆ ಇದರಲ್ಲಿ ಗುರ್ತು ಮಾಡ್ಕೊಂಡು ಈ ಒಂದು ಪ್ರಶಸ್ತಿಗಳಾಗಿ. ಇದು ಸಂಘ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿದೆ ಅಂತ. ಇಷ್ಟೊಂದು ಉತ್ತಮವಾದ ಸೇವೆ ಮಾಡಿದಿರಾ, ಹಲವಾರು ಜೀವ ರಕ್ಷಣೆ ಮಾಡಿದಿರಾ, ಆದ್ರೂ ಕೂಡ ಈ ಸರ್ಕಾರ ಅಥವಾ ಜಿಲ್ಲಾಡಳಿತ ಯಾರು ಕೂಡ ನಿಮ್ಮನ್ನ ಗುರುತಿಸ್ಲಿಲ್ವಾ ಇದುವರೆಗೆ? ಇಲ್ಲ ಸರ್, ಆ ಟೈಪ್ ಯಾರು ಗುರುತಿಸಿಲ್ಲ. ಒಂದು ಕರ್ನಾಟಕ ಪ್ರಶಸ್ತಿ ಒಂದಾಗಿತ್ತು. ಈಗ ಏನ್ ಗೊತ್ತಾ, ಎಲ್ಲ ಪೊಲಿಟಿಕ್ಸ್ ಇಲ್ಲ ಲೀಡರ್ಗಳು ಯಾರೊಂದು ಇದ್ರೆ ಅವರಿಗೆ ಗುರುತಿರ್ತಾರೆ. ನಮ್ಮಂತವ್ರು ಸೇವೆ ಮಾಡೋರಿಗೆ ಯಾರು ಹಿಡಿಯಲ್ಲ. ಹಂಗಾಗಿ ತುಂಬಾ ಒಂದು ಬೇಸರ ಆಗತ್ತೆ. ಈ ಟೈಪ್ ಹಲವಾರು ಜನ ಇದ್ದಾರೆ, ನಾನೇ ಒಬ್ನೇ ಅಂತ ಅಲ್ಲ, ಹಲವಾರು ಜನ ತುಂಬಾ ಸೇವೆಯಲ್ಲಿದ್ದಾರೆ. ಅವರಿಗೆಲ್ಲ ಗುರುತಿಟ್ಟು
ಮಾಡಿದ್ರೆ ಒಂದ್ ಒಳ್ಳೇದಾಗತ್ತೆ. ಸರ್ಕಾರದಿಂದ ನಮಗೂ ಒಂದು ಸ್ಯಾಲ್ರಿ ಇಲ್ಲ ಪೆನ್ಷನ್ ಏನಾದ್ರು ಮಾಡಿದ್ರೆ ಒಂದ್ ಒಳ್ಳೇದಾಗತ್ತೆ ಅಂತ ಹೇಳಿದ್ವಿ. ಯಾಕಂದ್ರೆ ನಮ್ದೊಂದು ಏನ್ ಹೇಳ್ಬೇಕಂದ್ರೆ ನಮ್ದು ಪ್ರಾಣ ಒತ್ತೆ ಇಟ್ಟಿ ಅದು ನಾವು ಈ ಸೇವೆ ಮಾಡ್ತಾ ಇರ್ತೀವಿ. ನಮ್ಗೋಸ್ಕರ ಏನಾದ್ರು ಒಂದು ಮುಂದಿನಗಳಲ್ಲಿ ಇದು ಗೌರ್ಮೆಂಟ್ ಇಂದ ಏನಾದ್ರು ಆದ್ರೆ ನಮ್ಗೆ ಒಳ್ಳೇದಿರುತ್ತೆ. ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಪ್ರಶಸ್ತಿ ಕೊಟ್ಟಿದ್ದ ಜೊತೆಯಲ್ಲಿ ನಾನು ಯಾವ್ದೊಂದು ನೆನಪು, ನನಗೆ ಫೇಸ್ಬುಕ್ ಅಲ್ಲೂ ಯಾವುದೋ ನೋಡಿದ ನೆನಪು, ನಿಮಗೆ ಯಾವ್ದೊಂದು ರಾಜೇಶ್ ಪ್ರಶಸ್ತಿ ಯಾವ್ದೊಂದು ಸಿಕ್ಕಿತ್ತಲ್ಲ, ಯಾವ ಒಂದು ಕಾರ್ಯದ ಮೇಲೆ ನಿಮಗೆ ಆ ಪ್ರಶಸ್ತಿ ಸಿಕ್ಕಿದ್ದು? ಅದು ಒಂದು ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ, ಒಂದು ಆರ್ಥೋ ಕೇಸಸ್, ಅದು ಮೋಸ್ಟ್ಲಿ ಹೆಡ್ ಇಂಜುರಿ ಇತ್ತು. ಒಂದು ಏಜೆಡ್ ಪರ್ಸನ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ನಾನು ನಿಮಾನ್ಸಿಗೆ ಹೋಗ್ಬೇಕಿತ್ತು. ನಿಮಾನ್ಸಲ್ಲಿ ಹೋಗ್ಬೇಕಾದ್ರೆ ಹಾಸನ್ ನಿಯರ್ ಒಂದು ಟೋಲ್ ಇದೆಯಲ್ಲ ನಮ್ಮ ಟೋಲು, ಆ ಟೋಲ್ ಹತ್ರ ಒಂದು ಡೈನಮೋ ಹೋಗ್ಬಿಡ್ತು. ನಂದು ಡೈನಮೋ ಹೋಗಿದ ತಕ್ಷಣ ನಾನು ಹೋಗ್ಲೇಬೇಕಿತ್ತು. ಹಲವಾರು ಜನಕ್ಕೆ ನಾನು ಆ ಟೈಮಲ್ಲಿ ಫೋನ್ ಮಾಡಿದೆ, ಆಂಬ್ಯುಲೆನ್ಸ್ ಫೋನ್ ಮಾಡಿದೆ, ಪೊಲೀಸರಿಗೆ ಫೋನ್ ಮಾಡಿದೆ, ಹಲವಾರು ಜನಕ್ಕೆ ಮಾಡಿದೆ. ಆ ಟೈಮಲ್ಲಿ ನಂಗೆ ಪಿಕ್ ಮಾಡಿದ್ರು ರೆಸ್ಪಾನ್ಸ್ ಆಗ್ಲಿಲ್ಲ. ನಾನು ತಗೊಂಡೋದೆ ಹೆಂಗೋ 190 ಕಿಲೋಮೀಟರ್ ವಿತೌಟ್ ಹೆಡ್ಲೈಟ್ ಹೋದೆ. ಹೆಡ್ಲೈಟ್ ಹೋಗಿದ ತಕ್ಷಣ ಅಲ್ಲಿ ಪ್ರಶ್ನವರೆಲ್ಲ ಇದ್ರು, ಹೆಂಗ್ ಬಂದೆ ನೀನು, ಯಾಕೆ ಬಂದೆ, ಒಂದು ಹೆಡ್ಲೈಟ್ ಇಲ್ಲ, ಅದು ರಿಮಾರ್ಕ್ ಅಲ್ಲ ನಿಂಗ್ ಮೇಲೆ, ಯಾಕೆ ತಗೊಂಡ್ ಬಂದ್ವಿ, ಕ್ವೆಶ್ಚನ್ ಈ ಟೈಪ್ ಅಂತ ಹೇಳಿ ತುಂಬಾ ಪ್ರಶ್ನೆ ಆಯ್ತು. 2 ದಿವಸ ಡಿಬೇಟ್ ನಡೀತು ನ್ಯೂಸ್ ಇದ್ರಲ್ಲಿ, 2 ದಿವಸ ಡಿಬೇಟ್ ನಡೀತು. ಅದಕ್ಕೋಸ್ಕರ ಅದ್ ನಾನು ಹೇಳ್ದೆ, ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದ್ದು ಮೊಬೈಲ್ ಅಲ್ಲಿ ನೋಡಿ ಎಷ್ಟು ಜನಕ್ಕೆ ನಾನು ಫೋನ್ ಮಾಡಿದೀನಿ, ಯಾರ್ಯಾರು ಮಾಡಿದೀನಿ ಏನಂತ ಹೇಳಿ. 2 ದಿವಸ ಡಿಬೇಟ್ ನಡೆದಿದ್ಮೇಲೆ ಅದು ಸ್ವಲ್ಪ ದಿವಸದ ಮೇಲೆ ಒಂದು ಕರ್ನಾಟಕ ಪ್ರಶಸ್ತಿ ನಿಮ್ಗೆ 180 ಕಿಲೋಮೀಟರ್ ವಿದೌಟ್ ಹೆಡ್ಲೈಟ್ ಹೋಗಿತ್ತು ಅಂತ ಪ್ರಶಸ್ತಿ ಕೊಟ್ರು. ಆಮೇಲೆ ನಮ್ದು ವರ್ಲ್ಡ್ ರೆಕಾರ್ಡ್ ಒಂದು ಅದೇ 180 ಕಿಲೋಮೀಟರ್ ವಿದೌಟ್ ಹೆಡ್ಲೈಟ್ ಗೆ ಒಂದು ಗಿಲೀಸ್ ರೆಕಾರ್ಡ್ ಇದ್ರಲ್ಲಿ ಒಂದು ಇದಾಯ್ತು. ಡ್ರೈವಿಂಗ್ ಮಾಡ್ಬೇಕು ಅಂತ ಆಸೆ. ಈಗಿನ ಯೂತ್ ಏನು ಅಂತ ಹೇಳಿದ್ರೆ ಬಿಸಿ ರಕ್ತದ ಯುವಕರು ಡ್ರೈವಿಂಗ್ ಇಳಿಬೇಕು, ನಾವು ಹೀಗೆ ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋಂತ ಇರುತ್ತೆ. ಕೆಲವೊಬ್ರು ನಿಮ್ಮನ್ನ ಫಾಲೋ ಮಾಡೋರು ಇರ್ತಾರೆ, ಆಂಬುಲೆನ್ಸ್ ಡ್ರೈವರ್ಗಳು ಈ ಸ್ಪೀಡ್ ಹೋಗ್ತಾರೆ, ನಾನು ಯಾಕೆ ಹೋಗ್ಬಾರ್ದು ಅನ್ನೋಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಇಂಥ ಯುವಕರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನಾನ್ ಹೇಳ್ಬೇಕಂದ್ರೆ ನಿಮ್ ಒಂದು ಫ್ಯಾಮಿಲಿ ನೋಡ್ಬೇಕು, ಅಪ್ಪ ಅಮ್ಮ ಅಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ಏನಂತ ಹೇಳಿದ್ರೆ, ನಾವು ಹೋಗೋದು ಸ್ಪೀಡ್ ಬೇರೆ, ನೀವು ಹೋಗಿದ್ ಸ್ಪೀಡ್ ಬೇರೆ. ನಾವು ಉಳಿಸಕ್ ಹೋಗ್ತಾ ಇರೋದು ಸ್ಪೀಡು, ನೀವು ಅಲ್ಲಿ ಹೋಗ್ತಾ ಇರೋದು ಏನೋ ಒಂದು ಕೆಲ್ಸಕ್ಕೋ ಏನೋ ಒಂದು ಇದಕ್ಕೆ ಹೋಗ್ತಾ ಇರೋದು. ನೀವು ಯೋಚನೆ ಮಾಡ್ಬೇಕು, ಆಂಬುಲೆನ್ಸ್ ಅವ್ರು ಯಾವತ್ತೂ ಹಿಂದೆ ಬರ್ಬೇಡ್ದಿ. ಮೇನ್ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಆಂಬುಲೆನ್ಸ್ ಹಿಂದೆ ಯಾವತ್ತೂ ಬರ್ಬೇಡಿ. ಆಮೇಲೆ ಆಂಬುಲೆನ್ಸ್ ಅಷ್ಟು ಸ್ಪೀಡ್ ಹೋಗೋದಕ್ಕೂ ನಿಮ್ಗೆ ಮಾಡ್ಲೇಬೇಡಿ. ಯಾಕಂತ ಹೇಳಿದ್ರೆ ನಿಮ್ದೊಂದು ಫ್ಯಾಮಿಲಿ ಕಾಯ್ತಾ ಇರತ್ತೆ ಮನೆಯಲ್ಲಿ, ಅಪ್ಪ ಇರ್ಬೋದು ಅಮ್ಮ ಇರ್ಬೋದು, ಯಾವ್ದೋ ಒಂದು ಕಾಯ್ತಾ ಇರತ್ತೆ. ನಾವು ಹೋಗೋದು ಒಂದು ಪ್ರಾಣ ಉಳ್ಸಕ್ಕೋಸ್ಕರ ಮಾತ್ರ ಬಿಟ್ಟು ಮತ್ತೆ ನಾವು ಏನ್ ಗೊತ್ತಾ, ಆ ಸಿಚುವೇಶನ್ ನೋಡೇ ನಾವು ಓಡಿಸೋದು. ನಾವು ಆಂಬುಲೆನ್ಸ್ ಅಲ್ಲಿ ಸುಯಿ ಅಂತ ಹೋಗ್ಬಿಟ್ರೆ ನಾವು ಅಲ್ಲಿ ಹೋಗ್ಬೇಕಲ್ಲ, ಅಲ್ಲೇ ಹೋಗಕ್ಕಾಗತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲರಿಗೊಂದು, ನೀವು ಹೆಂಗ್ ಓಡಿಸ್ಬೇಕು, ಯಾವ ಟೈಪ್ ಓಡಿಸ್ಬೇಕು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಟೈಪ್ ಇನ್ಸ್ಟ್ರಕ್ಷನ್ ಒಳಗೆ ಹೆಲ್ಮೆಟ್ ಹಾಕಿ, ಮೇನ್ ಇರೋದು ಹೆಲ್ಮೆಟ್. ಈಗ ನೋಡಿ ಆಲ್ಮೋಸ್ಟ್ 90% ಒಂದು ಸುಮ್ನೆ ಬಿದ್ರು ಹೆಡ್ ಇಂಜುರಿ ಆಗ್ತದೆ. ಹೆಡ್ ಇಂಜುರಿ ಆದ್ರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ತುಂಬಾ ಅಂದ್ರೆ ತುಂಬಾ ನೀವು ಇದ್ರಲ್ಲಿ ಓಡಿಸಿ ಅಂತ ಹೇಳಕ್ಕೆ ನಾನು ಮುಂದೆ ಹೇಳ್ತೀನಿ. ಮತ್ತೇನಂತ ಹೇಳಿದ್ರೆ, ನೀವು ಏನ್ ಕೇಳಿದ್ರಿ ಕ್ವಶನ್ ನಂಗೆ, ಸಣ್ಣ ಹುಡುಗರು ಅದೆಲ್ಲ ಅಂತ ಹೇಳಿ, ಸಣ್ಣ ಹುಡುಗರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ DL ಇದ್ರೆ ಮಾತ್ರ ಗಾಡಿಗಳು ಕೊಡಿ. ನಿಮ್ಗೂ ಒಂದು ಪೇರೆಂಟ್ಸ್ ಗಳಿಗೆ ಹೇಳ್ತೀನಿ, ಗಾಡಿಗಳಿಗೆ ಅವ್ರು ಇದ್ರೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಏನಾದ್ರೆ ನಿಮ್ ಮನೆಗೂ ಅದು ಸಮಸ್ಯೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕೈ ಜೋಡಿಸಿ ನಿಮ್ಮಲ್ಲಿ ಒಂದು ಕಳಕಳಲ್ಲಿ ಇದ್ ಮಾಡ್ತೀನಿ, ಯಾರಿಗೂ 18 ಇಯರ್ಸ್ ಆಗೋ ತನಕ ಯಾವುದೇ ಕಾರಣಕ್ಕೂ ನೀವು ಗಾಡಿಗಳು ಕೊಡಬೇಡಿ. ಧನ್ಯವಾದಗಳು ಜಿಶಾಂತ್ ಅವರೇ. ನಿಮ್ಮ ಏನು ಬಿಸಿ ಟೈಮ್ ನಲ್ಲೂ ಕೂಡ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನ್ಯೂಸ್ ಕನ್ನಡಕ್ಕೆ ಒಂದು ಸಂದೇಶ ನೀಡಿದ್ರ, ಧನ್ಯವಾದಗಳು. ನಿಮ್ಮ ಏನು ಮುಂದಿನ ಜೀವನ ಕೂಡ ಯಶಸ್ವಿ ಆಗಲಿ ಅಂತ ನ್ಯೂಸ್ ಕನ್ನಡ ಆಶಿಸ್ತಾ ಇದ್ದೇವೆ.